ಅದು ನಮಗೂ ಮಾಡೋಕ್ ತುಂಬಾ ಕೆಲಸ ಇರುತ್ತಲ್ವಾ, ಮುಖ್ಯವಾದ ಕೆಲಸನ ತಡೆ ಮಾಡದೆ ಮಾಡ್ಬೇಕು ಅಂತ ನಿಮ್ಮ ಯಜಮಾನ್ರು ಹೇಳ್ತಿರ್ತಾರಲ್ಲ. ಬಲ್ಲಬ 5 ಮಿನಿಟ್ಸಲ್ಲಿ ತಿನ್ಬಿಟ್ಟು ಹೋಗಿ. ಬನ್ನಿ ಮ್ಯಾಮ್, ವಡೆ ತಿನ್ನೋಣ. ಹಲ್ಲು ಬುದುರ್ಸ್ಬಿಡ್ತೀನಿ ಅಷ್ಟೇ. ಬೇಡ ಬಿಡಿ, ಕೆಲಸ ಆದ್ಮೇಲೆ ತಿನ್ಬೋದು. ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ವಲ್ಲಭ? ಹೊರಗ್ ಹೋಗುವಾಗ ಕೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಹೋಗ್ ಬನ್ನಿ ಅತ್ತೆ. ಆದ್ರೆ ಈ ಬಾಸ್ಕೆಟ್ ಯಾಕೆ ಎತ್ಕೊಂಡು ಹೋಗ್ತಿದ್ದೀರಾ? ಬಾಸ್ಕೆಟ್ ಬ್ಯಾಂಕ್ಗೆ ಹೋಗ್ತಾ ಇದ್ದೀವಿ. ತರಕಾರಿ ಶಾಪಿಂಗ್ ಕೂಡ ಈ ತರ ಬುಟ್ಟಿ ಇಟ್ಕೊಂಡು ಹೋಗಲ್ಲ. ನೀವೀಗ ಬ್ಯಾಂಕಿಗೆ ಹೋದ್ರೆ ನಗಲ್ವಾ? ಮಾಮ್, ಹಾಸಿನಿಗೆ ಮ್ಯಾಟ್ರ ಗೊತ್ತಿಲ್ಲ. ವಲ್ಲಭವ, ಅತ್ತೆನ ಮಾತಾಡಕ್ ಬಿಡಿ. ನೀವೇನೇನೋ ಹೇಳಿ ಸುಮ್ನೆ ಸಿಕ್ಕಾಕೋಬೇಡಿ. ಮೂವರು ಏನೋ ಪ್ಲಾನ್ ಮಾಡ್ಕೊಂಡಂಗಿದೆಯಲ್ಲ. ಮಾತ್ ಬದಲಾಯಿಸೋಕು ಮುಂಚೆ ಆ ಬುಟ್ಟಿಲಿ ಏನಿದೆ ಅಂತ ತಿಳ್ಕೋ ವಿಕ್ರಾಂತ್. ನಿನ್ಗಿದೆಲ್ಲ ಬೇಕಾ? ಹೀಗೆ ಹೇಳ್ತಿದೀಯ ಅಂದ್ರೆ ಏನೋ ಇಂಪಾರ್ಟೆಂಟೇ ಅನ್ಸತ್ತ. ಕ್ಯಾಶ್ ಇದೆ ವಿಶಾಲ್, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು. ಬ್ಯಾಗಲ್ಲೋ ಬ್ರೀಫ್ ಕೇಸಲ್ಲೋ ತಗೊಂಡು ಹೋಗ್ಬೋದಲ್ವಾ? ಇಲ್ಲ ನೈನಿ, ಹೀಗ್ ಮಾಡಿದ್ರೆ ಕಳ್ರ ಕಾಕ್ರಿಗೆ ಗೊತ್ತಾಗಲ್ಲ ಅಂತ ಅತ್ತಿಗೆ ಪ್ಲಾನು ಅಲ್ವಾ ಅತ್ತಿಗೆ? ಹಾ, ಕರೆಕ್ಟ್. ನಿಮ್ಮೆಲ್ರಿಗಿಂತ ದುರಂಧರನ್ಗೆ ಸಮಯ ಪ್ರಜ್ಞೆ ಇದೆ. ಇವಳು ಮುಖಕ್ಕೆ ಅದು ಬೇರೆ. ಫಿಂಗರ್ ಬಾಲ್ ತಗೊಂಡ್ಬಾ ಅಂತ ಹೇಳಿದೀನಿ, ನನ್ನ ಕೈ ಒಣಗೋಗ್ತಾ ಇದೆ. ಅಷ್ಟು ಕೂಡ ಜ್ಞಾನ ಇಲ್ಲ ಇವಳಿಗೆ. ನೀನಾ ಅಕ್ಕ? ಯಾರ ಅಷ್ಟೋರಾಗ್ ಬಾಗ್ಲು ತಟ್ಟಿದ್ರು ಅಂತ ಅನ್ಕೊಂಡೆ. ಬಾಗ್ಲಿಗಲ್ಲ ಸುಮನ, ನಿನಗ್ ಹೊಡಿಬೇಕು. ನಾನೇನ್ ಮಾಡ್ದೆ ಅಕ್ಕ? ಹೆಲ್ಪ್ ಮಾಡಿದ್ಯಲ್ಲ. ಸಹಾಯ ಮಾಡೋದ್ ಒಳ್ಳೇದಲ್ವಾ ಅಕ್ಕ? ಯಾರಿಗ್ ಮಾಡ್ದೆ? ಯಾರಿಗ್ ಮಾಡಿರ್ಬೋದು? ಮರು ಪ್ರಶ್ನೆ ಮಾಡ್ಬೇಡ ಸುಮನ. ಬೆಳಗ್ಗೆಯಿಂದ ನಿನ್ನನ್ ಕೇಳ್ಬೇಕು ಅನ್ಕೋತಿದೀನಿ, ಉತ್ತರ ಹೇಳು. ಇಲ್ಲ ಅಂದ್ರೆ ಆಮೇಲೆ ಸರಿ ಇರಲ್ಲ ನೋಡು. ಸುಮ್ನೆ ನನ್ಗ್ಯಾಕ್ ಬೈತಿದ್ಯಾ ಅಕ್ಕ? ಗಾಯತ್ರಿ ಪುಟ್ಟಿನ ಬುಟ್ಟಿಯೊಳಗ್ ಹಾಕೊಂಡ್ ನಮ್ಮ ಅತ್ತೆಗ್ ಹೋಗ್ ಕೊಟ್ರೆ ನಿನ್ ಕೈಯಲ್ಲಿ ತಟ್ಟೆ ಕೊಡ್ತಾರೆ ಬೇಡ್ಕೋ ಅಂತ. ಯಾವ ಬುಟ್ಟಿ? ಏನ್ ಹೇಳ್ತಿದ್ಯಾ? ಮಾತ್ ಬದಲಾಯಿಸಿ ನನ್ನ ಹತ್ರ ಹೊಡ್ಸ್ಕೋಬೇಡ ಸುಮನ. ನೀನ್ ಗಾಯತ್ರಿ ಪುಟ್ಟಿನ ಬುಟ್ಟಿಯಲ್ಲಿ ಹಾಕಿದ್ ನಾನ್ ನೋಡ್ದೆ. ಆಮೇಲೆ ಅದ್ರಲ್ಲಿ ಕಲ್ಲಿಟ್ಟು ಅವ್ರ ಹುಚ್ಚು ಪ್ರಯತ್ನನ ನಾನು ನಿಲ್ಲಿಸ್ದೆ. ಕಲ್ಲಿಟ್ಟಿದ್ ನೀನಾ? ಹೋಗ್ ಹೇಳ್ತ್ಯಾ? ಹೇಳು. ನಿಮ್ ದೊಡ್ಡ ಸೊಸೆ ಹಾಸಿನೇನೆ ಇದಕ್ಕೆಲ್ಲ ಕಾರಣ ಅಂತ. ಚಿಕ್ಕ ಮಗು ಗಾಯತ್ರಿ, ನಿನಗೂ ಒಬ್ಳು ಮಗಳಿದ್ದಾಳಲ್ವಾ? ಮಗು ದೂರ ಆದ್ರೆ ಎಷ್ಟು ನೋವಾಗತ್ತೆ ಅನ್ನೋದು ನಿನಗ್ ಗೊತ್ತಿಲ್ವಾ?